ಬಿಹಾರದ ಫಲಿತಾಂಶ ಕಾಂಗ್ರೆಸ್ನಲ್ಲಿ ತಲ್ಲಣ ಸೃಷ್ಟಿಸ್ತಾ ಅನ್ನೋ ಪ್ರಶ್ನೆ ಇದೆ. ಖಂಡಿತವಾಗ್ಲೂ ಹೌದು, ತಲ್ಲಣ ಸಂಚಲನ ಎಲ್ಲವನ್ನ ಸೃಷ್ಟಿಸ್ಬಿಟ್ಟಿದೆ. ವಿಭಜನೆಯ ಮಾತುಗಳು ಕೇಳಿ ಬರ್ತಾ ಇದೆ. ಏನಿದರ ಸುಳಿವು, ಏನಿ ಬದಲಾವಣೆ? ಬಿಹಾರದಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಳಪೆ ಪ್ರದರ್ಶನವನ್ನ ನೀಡಿತ್ತು. ಬದಲಾವಣೆ ಆಗೋದು ನಿಶ್ಚಿತನಾ? ಇದು ಸತ್ಯ ಆಗುತ್ತಾ ಅನಿಸ್ತಾ ಇದೆ. ಭವಿಷ್ಯದಲ್ಲಿ ಇಬ್ಬಾಗವಾಗಲಿದೆಯಾ ಕಾಂಗ್ರೆಸ್ ಪಕ್ಷ? ಪವರ್ ಟಿವಿ ಬ್ರೇಕ್ ಮಾಡ್ತಾ ಇದೆ ಈ ಹೊತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ. ಬಿಹಾರದ ಫಲಿತಾಂಶದ ನಂತರ ಕಾಂಗ್ರೆಸ್ಗೆ ಮುಖ ಇಲ್ಲದಂಗಾಗಿದೆ. ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಯಾರೂ ಕೂಡ ಸಿಗ್ತಾ ಇಲ್ಲ ಮಾತುಗಳಿಗೆ, ಯಾರಿಗೂ ಮುಖ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ಯಾರು ಕೂಡ ಸಮರ್ಥಿಸ್ಕೊಳಕ್ ಆಗದೇ ಇರೋ ಪರಿಸ್ಥಿತಿಯಲ್ಲಿದ್ದಾರೆ. ಡೈಜೆಷನ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಇನ್ನು ವೋಟ್ ಚೋರಿ ಅಂತ ಹೇಳಿ ಪ್ರತಿಭಟನೆ ನಡೆಸೋದಕ್ಕೆ ರಾಜ್ಯ ಕಾಂಗ್ರೆಸ್ ಸಿದ್ಧವಾಗಿದೆ. ವಾಟ್ ಎವರ್ ಇಟ್ ಮೇ ಬಿ, ಬಟ್ ಬಿಹಾರ ಫಲಿತಾಂಶದಿಂದ ಕಾಂಗ್ರೆಸ್ ಅಲಗಾಡಿರೋದಂತೂ ನಿಜ. ಕಾಂಗ್ರೆಸ್ಗೆ ತನ್ನ ಅಸ್ತಿತ್ವವನ್ನ ಕಾಪಾಡಿಕೊಳ್ಳುವಂತಹ ಅನಿವಾರ್ಯತೆ ಇದೆ. ಸೊ ಹಾಗಾಗಿ ಈ ಬದಲಾವಣೆ ನಿಶ್ಚಿತಾನ ಅನ್ನೋ ಪ್ರಶ್ನೆ ಇದೆ. ವಿಭಾಗವಾಗುತ್ತಾ ಕಾಂಗ್ರೆಸ್, ವಿಭಜನೆ ಆಗುತ್ತಾ ಕಾಂಗ್ರೆಸ್ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ನೋಡಿ, ಬಿಹಾರವನ್ನ ಗೆದ್ದಂತ NDA ಪ್ರಧಾನಿ ಮೋದಿ ವಿಭಜನೆ ಸುಳಿವನ್ನ ಕೊಟ್ಟಿದ್ದಾರೆ. ಅಭೂತಪೂರ್ವ ಗೆಲುವಿನ ನಂತರ NDA ಭಾಷಣ ಮಾಡ್ತಾ ಇದ್ರು ಪ್ರಧಾನಿಯವರು. ಆ ಭಾಷಣದ ನಡುವೆ ಒಂದಷ್ಟು ಸುಳಿವನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಮಹತ್ವದ ಬದಲಾವಣೆ ಸನ್ನಿಹಿತ ಆಯ್ತಾ ಅಂತ ಅನ್ನಿಸ್ತಾ ಇದೆ. ಪ್ರಧಾನಿಗಳ ಮಾತುಗಳನ್ನ ಕೇಳಬೇಕಾದ್ರೆ ವಿಭಜನೆ ಆಗತ್ತಾ? ಪ್ರಧಾನಿ ಮೋದಿ ಅವರ ಮಾತು ನಿಜವಾಗತ್ತಾ? ಸಿಎಂ ಕುರ್ಚಿ ಕದನ ಬಡ ರಾಜಕೀಯಕ್ಕೆ ನಾಂದಿ ಹಾಡುತ್ತಾ? ಪ್ರಧಾನಿ ಮೋದಿ ಹೇಳಿದ್ದು ಕೇಂದ್ರದಲ್ಲೋ ರಾಜ್ಯದಲ್ಲೋ ನಕಾರಾತ್ಮಕ ರಾಜಕಾರಣ ಪಕ್ಷವನ್ನೇ ಮುಳುಗಿಸ್ಬಿಡುತ್ತಾ? ಸಿಎಂ ಸಿದ್ದು ಸೇಫ್ ಆದ್ರ ಅಥವಾ DCM DK ಆಸೆ ಈಡೇರುತ್ತಾ? ಹಲವು ಆಯಾಮಗಳಲ್ಲಿ ನಾವಿದನ್ನ ಯೋಚನೆ ಮಾಡಬೇಕು. ಯಾಕೆಂದ್ರೆ ಇಟ್ ಇಸ್ ನಾಟ್ ಅ ಸಿಂಪಲ್ ಥಿಂಗ್. ದೇಶದ ರಾಜಕೀಯ ಚಿತ್ರಣನೇ ಬದಲಾಗ್ಬಿಡುತ್ತೆ ಕಾಂಗ್ರೆಸ್ ಏನಾದರೂ ಇಬ್ಬಾಗವಾಗ್ಬಿಟ್ರೆ. ಸೊ ಪ್ರಧಾನಿಯವರ ಮಾತುಗಳು ಬಹಳ ತೂಕ ಇರುತ್ತೆ. ಅಂಡ್ ಪ್ರಧಾನಿಯವರ ಮಾತುಗಳು ಯಾವಕ್ಕೆ ಸುಳಿವು ಕೊಡ್ತಾ ಇದೆ? ದೇಶದ ರಾಜಕಾರಣಕ್ಕೋ ರಾಜ್ಯದ ರಾಜಕಾರಣಕ್ಕೋ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಸಿಎಂ ಕುರ್ಚಿ ಕದನ, ಬಣ ರಾಜಕೀಯ ಇವೆಲ್ಲದಕ್ಕೂ ನಾಂದಿ ಹಾಡುತ್ತೆ ಈ ಮಾತುಗಳು. ಕೇಂದ್ರದಲ್ಲಿ ಹೇಳಿದ್ರು, ರಾಜ್ಯದಲ್ಲಿ ಹೇಳಿದ್ರು ಪ್ರಧಾನಿ ಅವರು. ಸಿದ್ದರಾಮಯ್ಯ ಅವರು ಸೇಫ್ ಆಗ್ಬಿಟ್ರ? DK ಶಿವರ ಆಸೆ ಈಡೇರುತ್ತಾ? ಹತ್ತಾರು ಪ್ರಶ್ನೆಗಳಿದಾವೆ. ಈ ಕಡೆ ಸಿದ್ದರಾಮಯ್ಯ ಅವರ ಕುರ್ಚಿನೂ ಸೇಫ್ ಆಗ್ಬೇಕು, ಈ ಕಡೆ DK ಶಿವಕುಮಾರ್ ಅವರ ಆಸೆನೂ ಈಡೇರಬೇಕು. ಹಾಗಾದ್ರೆ ಪ್ರಧಾನಿ ಹೇಳಿದಂಥ ಮಾತಿಗೆ ನಾವು ಲಿಂಕ್ ಮಾಡಿಕೊಂಡ್ರೆ ಕಾಂಗ್ರೆಸ್ ಒಡೆದ ಮನೆ ಆಗುತ್ತಾ, ವಿಭಜನೆ ಆಗುತ್ತಾ, ಇಬ್ಬಾಗ ಆಗುತ್ತಾ ಅನ್ನೋ ಮಹತ್ವದ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಪವರ್ ಟಿವಿ ಈ ಹೊತ್ತಿನ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೆ.